ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ವೆರೈಟಿ ಆಫ್ ಕಲೆಕ್ಷನ್ಸ್ ಇರುವಂತಹ ಡೈಲಿ ಇಯರಿಂಗ್ಸ್ನ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ 1.5 ಗ್ರಾಮಿಂದ ನಿಮಗೆ 3 ಗ್ರಾಮ್ ತೂಕದಲ್ಲಿ ಬರುವಂತಹ ಡೈಲಿ ವೇರ್ ಇಯರಿಂಗ್ಸ್ನ ನಾನು ತೋರಿಸ್ತಾ ಹೋಗ್ತೀನಿ. ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಈಗ ಬರ್ತಿರುವಂತಹ ಕಿವಿ ಓಲೆಗಳೆಲ್ಲ ನಿಮಗೆ 2 ಗ್ರಾಮದಿಂದ 3 ಗ್ರಾಮ್ ತೂಕದಲ್ಲಿ ಬಂದುಬಿಡುತ್ತೆ. ಇದೆಲ್ಲ ನಿಮಗೆ ನೋಡ್ಬೋದು, ಸ್ಟೋನ್ಸಲ್ಲೆಲ್ಲ ಗ್ರೀನು, ರೆಡ್ ಸ್ಟೋನು ಹಾಗೆ ವೈಟ್ ಸ್ಟೋನಲ್ಲಿ ಕೂಡ ಮಾಡಿದ್ದಾರೆ. ನಾನು ಈ ಒಂದು ವಿಡಿಯೋದಲ್ಲೇ ನಿಮಗೆ 4-5 ರೀತಿ ಸ್ಟೋನ್ ವರ್ಕಲ್ಲಿ ಮಾಡಿರುವಂತಹ ಸಿಂಪಲ್ ಡಿಸೈನ್ನ ಸ್ಟಡ್ಸ್ನ ತೋರಿಸ್ತಿದ್ದೀನಿ. ಇದೆಲ್ಲ ನಿಮಗೆ ಡೈಲಿ ಪರ್ಪಸ್ಗೂ ಕೂಡ ಆಗುತ್ತೆ, ಹಾಗೆ ಫಂಕ್ಷನ್ಸ್ ವೇರಿಗೂ ನೀವು ಸಿಂಪಲ್ಲಾಗಿ ಹಾಕೊಳ್ಳೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇದನ್ನು ವೇರ್ ಮಾಡ್ಬೋದು. ನನಗೆ ಗೊತ್ತಿರೋ ಹಾಗೆ ತುಂಬ ಜನ ಏನು ಮಾಡ್ತಿದ್ರು ಅಂದರೆ ಡೈಲಿ ವೇರ್ ಪರ್ಪಸಿಗೆ ಇಯರಿಂಗ್ಸ್ನ ತೊಗೋತೀವಿ ಅಂತ ಅಂದರೆ ಅವರೆಲ್ಲ ಜಸ್ಟ್ ಹೋಗ್ತಿದ್ದೆ ಜುಮ್ಕಿಗಳಿಗಾಗಲಿ ಸಿಂಗಲ್ ಸ್ಟೋನ್ ಇಲ್ಲಿರೋಂತಹ ಓಲೆಗಳು ಅಥವಾ ಗುಂಡು ಡ್ರಾಪ್ಸು ಸಿಂಪಲ್ಲಾಗಿ ಸ್ಟೋನ್ ಇಲ್ಲದಿರೋ ಅಂಥದ್ದು ಈ ಥರ ಓಲೆಗಳನ್ನ ತುಂಬಾ ಜನ ತೊಗೊಳ್ತಿದ್ರು. ಯಾಕಂದರೆ ತುಂಬಾ ಹಾರ್ಡಾಗಿ ಯೂಸ್ ಮಾಡಬೇಕು, ಡೈಲಿ ಯೂಸಿಗೆ ಯೂಸ್ ಮಾಡಬೇಕು, ಮುರಿದೋಗ್ಬಿಡುತ್ತೋ ಅನ್ನೋ ಭಯದಲ್ಲೆಲ್ಲ. ಆದರೆ ಈಗ ಬರ್ತಿರೋಂಥ ಓಲೆಗಳ ಕಲೆಕ್ಷನ್ಸ್ಗಳನ್ನ ನೀವು ನೋಡ್ತಾ ಹೋದರೆ ತುಂಬಾ ಚೆನ್ನಾಗಿ ಕೂಡ ಬರುತ್ತೆ. ಎಲ್ಲ ನೀವು ಹಾರ್ಡಾಗಿ ಕೂಡ ಯೂಸ್ ಮಾಡ್ಬೋದು. ಇದೆಲ್ಲ ನಿಮಗೆ ಮಿಷಿನ್ ಮೇಡ್ ಕಟ್ ಹಾಗೆ ಡೈಮಂಡ್ ಕಟ್ ಫಿನಿಷಲ್ಲಿ ಇರುವಂತಹ ಕಿವಿ ಓಲೆಗಳು. ಇದೆಲ್ಲ ನಿಮಗೆ 2 ಗ್ರಾಮಿಂದ 2.5 ಗ್ರಾಮ್ ತೂಕದಲ್ಲಿ ಬಂದುಬಿಡುತ್ತೆ. ಇದೆಲ್ಲ ನಿಮಗೆ ವೈಟ್ ಸ್ಟೋನು ಅಥವಾ ಕಾಂಬಿನೇಷನ್ ಸ್ಟೋನಲ್ಲಿರುವಂತಹ ಇಯರಿಂಗ್ಸ್ ಕೂಡ ನೋಡ್ಬೋದು ಇದರಲ್ಲಿ. ಇದೆಲ್ಲ ನಿಮಗೆ ಕಮ್ಮಿ ಲೈಟ್ ಆ್ಯಂಡ್ ವೈಟಲ್ಲಿ ಆಗಿರೋದ್ರಿಂದ ತುಂಬಾ ಬಾಳಿಕೆನೂ ಬರುತ್ತೆ, ಹಾಗೆ ಡೈಲಿ ಯೂಸ್ಗೂ ಮಾಡಿಕೊಂಡ್ರು ಸ್ಟೋನ್ ಬಿದ್ದೋಗುತ್ತೆ ಅನ್ನೋ ರೀತಿಯಲ್ಲಿ ಪ್ರಾಬ್ಲಮ್ ಇರಲ್ಲ. ಈ ಓಲೆಗಳನ್ನೆಲ್ಲ 6-7 ಇಯರ್ಸ್ ಮಕ್ಕಳಿಂದ ಕೂಡ ದೊಡ್ಡವರು ಬಳಸ್ಬೋದು. ನೆಕ್ಸ್ಟು ನೋಡ್ತಿರುವಂತಹ ಡಿಸೈನ್ ಬಂದುಬಿಟ್ಟು ನಿಮಗೆ ನಕಾಸ್ ಫಿನಿಷಲ್ಲಿರುವಂತಹ 2 to 3 ಗ್ರಾಮ್ಸ್ ಒಳಗೆ ಬರುವಂತಹ ಓಲೆಗಳು. ಇದೆಲ್ಲ ನೀವು ನೋಡ್ಬೋದು, ತುಂಬಾ ಬ್ರಾಡಾಗೂ ಕೂಡ ಕಾಣಿಸ್ತಾ ಇದೆ. ಆದರೆ ನಾನು ತುಂಬಾ ಹತ್ತಿರದಲ್ಲಿ ತೋರಿಸ್ತಿರೋದ್ರಿಂದ ನಿಮಗೆ ತುಂಬಾ ದೊಡ್ಡದಾಗಿದೆ ಅನ್ನೋ ರೀತಿಲಿ ಕಾಣಿಸುತ್ತೆ. ಬಟ್ ಇದೆಲ್ಲ 2 to 3 ಗ್ರಾಮ್ಸ್ ಒಳಗೆ ಆಗಿರೋದ್ರಿಂದ ನಿಮಗೆ ಲೈಟ್ ಆ್ಯಂಡ್ ವೈಟಲ್ಲಿ ನಿಮಗೆ ಮೀಡಿಯಮ್ ಸೈಜಲ್ಲಿ ಬಂದಿರೋಂತಹ ಓಲೆಗಳೇ ತುಂಬಾ ಚೆನ್ನಾಗಿದೆ. ಫಿನಿಷಿಂಗು ಕೂಡ ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ಕೆಳಗಡೆ ಸ್ಮಾಲ್ ಗೋಲ್ಡ್ ಬೀಡ್ಸಲ್ಲೂ ಕೂಡ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಕಮ್ಮಿ ಲೈಟ್ ಆ್ಯಂಡ್ ವೈಟಲ್ಲಿ ಬಂದಿರುವಂಥ ಕೆಲವೊಂದು ಡಿಸೈನ್ಸ್ ಕ್ಲಿಪ್ಪಿಂಗ್ಸ್ನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ತಿದ್ದೀವಿ. ಯಾವುದೇ ರೀತಿಯಲ್ಲಿ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ಕಂಪ್ಲೀಟ್ ಈ ವಿಡಿಯೋದಲ್ಲಿ ವೆರೈಟಿ ಆಫ್ ಡಿಸೈನ್ಸ್ ಕಲೆಕ್ಷನ್ಸ್ನ ನಾನು ತೋರಿಸ್ತಾ ಹೋಗ್ತೀನಿ. ಎಲ್ಲ ರೀತಿಯಲ್ಲೇ ನಿಮಗೆ ಒಂದು ವಿಡಿಯೋದಲ್ಲೇ ಕಂಪ್ಲೀಟ್ ಸಿಗೋ ಥರನೇ ತೋರಿಸ್ತಾ ಇದ್ದೀನಿ. ಈಗ ಬರ್ತಿರುವಂತಹ ಓಲೆ ಜಸ್ಟ್ 2.5 ಗ್ರಾಮ್ಸ್ಲೇ ರೆಡಿಯಾಗಿರುತ್ತೆ. ತುಂಬಾ ಫಾಸ್ಟ್ ಮೂವಿಂಗ್ ಅಂತಹ ಡಿಸೈನು. ಇದು ತುಂಬಾ ಬಾಳಿಕೆಗೂ ಕೂಡ ಲಾಂಗ್ ಡ್ಯೂರೇಷನ್ ತನಕ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ತುಂಬ ಜನ ಇದನ್ನು ಪ್ರಿಫರ್ ಮಾಡಿ ತೊಗೋತಿದ್ರು ಈ ಪ್ಯಾಟರ್ನಲ್ಲಿ. ಹಾಗೆ ಇದನ್ನು ಕೂಡ ನೀವು ಡೈಲಿ ವೇರ್ ಪರ್ಪಸ್ ಮಾಡಿದರೆ ಯಾವುದೇ ರೀತಿ ಏನು ಪ್ರಾಬ್ಲಮ್ ಆಗೋಲ್ಲ ಅಥವಾ ಯಾವುದೇ ರೀತಿಯಲ್ಲಿ ಹಾಳು ಆಗಲ್ಲ. ಈಗ ಅದರಲ್ಲೇ ನಿಮಗೆ ಬೇರೆ ಪ್ಯಾಟರ್ನಲ್ಲಿ ಅಂದರೆ ಸ್ವಲ್ಪ ಡಿಸೈನ್ ಆಲ್ಟರ್ನೇಟ್ ಮಾಡಿದರೆ ಯಾವ ರೀತಿ ಬರುತ್ತೆ ಅನ್ನೋ ಡಿಸೈನಲ್ಲಿ ನಾನು ತೋರಿಸ್ತಿದ್ದೀನಿ. ಇದರಲ್ಲಿ ಅವರು ಮಧ್ಯದಲ್ಲಿ ಗ್ರೀನ್ ಸ್ಟೋನ ಕೊಟ್ಟಿದ್ದಾರೆ, ಹಾಗೆ ಹವಳದಲ್ಲಿ ಮಾಡಿದ್ದಾರೆ. ನಿಮಗೆ ಯಾವ ರೀತಿ ಸ್ಟೋನ್ ಇಷ್ಟ ಆಗುತ್ತೆ ಆ ರೀತಿ ಕೂಡ ನೀವು ಹಾಕಿಸ್ಕೊಂಡು ನೀವು ಮಾಡಿಸ್ಕೊಬೋದು. ಈಗ ಬರ್ತಿರುವಂತಹ ಡಿಸೈನ್ಸ್ಗಳೆಲ್ಲ ನಿಮಗೆ ವಿತ್ ವೆಯ್ಟ್ ಮೆನ್ಷನ್ ಆಗಿರುವಂತಹ ಕೆಲವೊಂದು ಪ್ಯಾಟರ್ನ್ಸ್ಗಳನ್ನ ತೋರಿಸ್ತಾ ಹೋಗ್ತೀನಿ. ಇದೆಲ್ಲ ಬಿಲೋ 2.5-3 ಗ್ರಾಮ್ಸ್ ಒಳಗೇ ಬರುವಂತಹ ಓಲೆಗಳು. ಇದೆಲ್ಲ ನೀವು ಡೈಲಿ ವೇರ್ ಪರ್ಪಸಿಗೆ ಮಾಡಿಕೊಂಡ್ರೂ ಕೂಡ ತುಂಬಾ ಚೆನ್ನಾಗೂ ಕೂಡ ಕಾಣುತ್ತೆ. ಹಾಗೆ ಇದೆಲ್ಲ ನಕಾಸ್ ಫಿನಿಷಿಂಗಲ್ಲೂ ಇದೆ, ಕೆಲವೊಂದು ಆ್ಯಂಟಿಕ್ ಫಿನಿಷಿಂಗಲ್ಲೂ ಕೂಡ ಇದೆ. ಲಕ್ಷ್ಮಿ ಡಿಸೈನ್ ನೀವು ನಂಬಲ್ಲ, ಚಿಕ್ಕ ಓಲೆನಲ್ಲೇ ಲಕ್ಷ್ಮಿ ಡಿಸೈನು ಕೂಡ ಬಂದಿದೆ. ಮ್ಯಾಂಗೋ ಡಿಸೈನ್ ಅಥವಾ ಪಿಕಾಕ್ ಡಿಸೈನು, ಲೀವ್ಸ್ ಡಿಸೈನು, ಈ ಥರ ಎಲ್ಲ